ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ವಚನಕಾರರ ಮತ್ತು ಕವಿಗಳ ಪ್ರಮುಖವಾದಂಥ ಕೆಲವೊಂದು ಸಾಲುಗಳು ಅಥವಾ ಹೇಳಿಕೆಗಳನ್ನು ನೋಡಿಕೊಂಡು ಬರೋಣ. ಓಕೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಮೊದಲನೇದಾಗಿ ಇಲ್ಲಿ ನೋಡಿ, ಈ ವಾಕ್ಯವನ್ನು ನೀವು ನೋಡ್ಬೋದು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಈ ವಚನದ ಸಾಲು ಹೇಳಿದವರು ಯಾರು? ಏನಪ್ಪ? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಈ ವಚನದ ಸಾಲು ಯಾರು ಹೇಳಿದ್ದಾರೆ ಅಥವಾ ಈ ಒಂದು ವಚನದ ಸಾಲು ಯಾರ ಒಂದು ವಚನದಲ್ಲಿ ಬರ್ತೈತೆ ಅಂತ ಕೇಳಲಾಗಿದೆ. ಆನ್ಸರ್ ಏನಪ್ಪ ಅಂದ್ರೆ ಐದಕ್ಕಿ ಲಕ್ಕಮ್ಮ. ಈ ಐದಕ್ಕಿ ಲಕ್ಕಮ್ಮ ಅವರ ಒಂದು ಈ ಒಂದು ವಚನದಲ್ಲಿ ಈ ಒಂದು ಸಾಲ ಬರ್ತೈತಿ. ಓಕೆ, ಅಂದರೆ ಏನಪ್ಪ? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಈ ಒಂದು ವಚನದ ಸಾಲು ಈ ಐದಕ್ಕಿ ಲಕ್ಕಮ್ಮ ಅವರ ಒಂದು ವಚನದಲ್ಲಿ ಬರ್ತೈತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಈ ಒಂದು ಕೀರ್ತನೆಯ ಸಾಲು ಅಂದರೆ ಇದು ಯಾರದ್ದು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಪುರಂದರದಾಸರು. ಏನಪ್ಪ? ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಈ ಒಂದು ಕೀರ್ತನೆಯ ಸಾಲು ಪುರಂದರದಾಸರು ಹೇಳಿದ್ದಾರೆ. ಓಕೆ, ಅಂದರೆ ಅವರ ಒಂದು ಕೀರ್ತನೆಯಲ್ಲಿ ಬರುವಂತಹ ಸುಪ್ರಸಿದ್ಧವಾದಂಥ ಸಾಲು ಅನ್ಬೋದು. ಮೂರನೇದು, ಜೀವನ ವಿಕಾಸವಿಲ್ಲದೆ ಸಾಹಿತ್ಯದ ಉದಯವೂ ಇಲ್ಲ ವಿಕಾಸವೂ ಇಲ್ಲ ಎಂದು ಹೇಳಿದವರು ಯಾರು? ಯಾರು ಹೇಳ್ಯಾರಪ್ಪ? ಕರೆಕ್ಟ್ ಆನ್ಸರ್ ರಂಶ್ರೀ ಮುಗಳಿಯವರು. ಓಕೆ, ಏನು ಹೇಳಿದ್ದಾರೆ? ಜೀವನ ವಿಕಾಸವಿಲ್ಲದೆ ಸಾಹಿತ್ಯದ ಉದಯವೂ ಇಲ್ಲ ವಿಕಾಸವೂ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಶೃಂಗಾರಂ ಕಾವ್ಯ ಬಂಧನದೊಳ್ ತಾಂ ಸೆರೆಗೆಯ್ದ್ ಮೇಯೊಳೆಂ ಶೃಂಗಾರ ಕಾರಾಗೃಹಂ ಎಂದು ಹೇಳಿದ ಕವಿ ಯಾರಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪ ಅಂದ್ರೆ ನೇಮಿಚಂದ್ರ ಅವರು ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ಈ ಒಂದು ಸಾಲು ಇದು ನಿಮಗೆ ಒಂದು ಚಿರಪರಿಚಿತವಾದಂಥದ್ದು. ಯಾಕೆಂದರೆ ಇದು ನೀವು ನಾರ್ಮಲಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳು ಅಂದರೆ ನೀವೆಲ್ಲರೂ ಒಂದು ಈ ಕೇಳಿದ ಒಂದು ಸಾಲೆ ಐತಿದು ನೀವು ನೋಡ್ಬೋದು. ಇಲ್ಲಿ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ. ಈ ಕವನದ ಕವಿ ಯಾರು? ಯಾರಪ್ಪ? ಕರೆಕ್ಟ್ ಆನ್ಸರ್ ಗೋವಿಂದ ಪೈ ಅವರು. ಗೋವಿಂದ ಪೈ ಅವರು ಅವರ ಒಂದು ಕವನದಲ್ಲಿ ಬರುವಂಥ ಒಂದು ಸಾಲು. ಓಕೆ, ನೆಕ್ಸ್ಟ್. ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳರಯ್ಯ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನ ವಲ್ಲವಯ್ಯ. ಏನಂದಿದ್ದಾರೆ? ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನ ವಲ್ಲವಯ್ಯ. ಅಂದರೆ ಇದು ನೋಡ್ರಿ, ಇಲ್ಲಿ ಇದನ್ನು ಬಿಡಿಸಿದಾಗ ಏನಾಗುತ್ತೆ? ನಿನ್ನ ಅಧೀನ ವಲ್ಲವಯ್ಯ, ನಿನ್ನ ಅಧೀನದಾಗಿಲ್ಲದು. ಏನು? ಗಾಳಿ. ಹೌದಲ್ಲ? ಗಾಳಿ ಯಾರ ಅಧೀನದಾಗ ಐತೇನ? ಇಲ್ಲ. ಅಂದರೆ ಇದರ ಅರ್ಥ ಏನು? ಟೈಮ್ ಬಂದಾಗ ನಿನ್ನ ಕೆಲಸ ಏನೈತೆ ಅದನ್ನು ಮುಗಿಸೋರಿ ಅಂದಂಗೆ. ಯಾಕಂದ್ರೆ ಈಗ ಈ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗ ತಯಾರಿ ಮಾಡ್ತೀರಿ ಅಂದ್ರೆ ಈಗ ನಿಮ್ಗೊಂದು ಅದು ಏನು ಚಾನ್ಸ್ ಐತ್ಲ, ಒಂದು ಅಪಾರ್ಚುನಿಟಿ ಏನು ಸಿಕ್ಕಿರ್ತೈತ್ಲ, ಅದು ಸಿಕ್ಕ ಟೈಮ್ನಾಗೆ ಅದನ್ನು ನೀವು ಸುವ್ಯವಸ್ಥಿತವಾಗಿ ಬಳಸಿಕೊಂಡರೆ ಯಶಸ್ಸು ನಿಮ್ಮದು. ಒಂದು ವೇಳೆ ಆ ಒಂದು ಅಪಾರ್ಚುನಿಟಿಯನ್ನು ನೀವು ಬಿಟ್ಟರೆ
ಮುಗಿತು, ಅದು ನಿಮ್ಮ ಕೈಗೆ ಸಿಗುವುದಿಲ್ಲ. ಹಾಗೆಯೇ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳರಯ್ಯ, ಗಾಳಿ ನಿನ್ನ ಅಧೀನವಲ್ಲವಯ್ಯ. ತಿಳಿತಾ? ಗಾಳಿ ಯಾರ ಕೈಯಂದು ಅಲ್ಲ. ಸೊ ಗಾಳಿಗೆ ನಾವು ವೇಟ್ ಮಾಡಬಹುದು ಹೊರತು ಗಾಳಿ ನಮಗೂ ವೇಟ್ ಮಾಡಲ್ಲ. ಹೌದಾ? ಹಾಗೆಯೇ ಮನುಷ್ಯನ ಜೀವನದಲ್ಲಿ ಟೈಮಿನ ಸಂಬಂಧ, ಟೈಮಿಗೆ ಯಾವತ್ತೂ ನಾವು ಟೈಮಿನ ಜೋಡಿ ನಾವು ಇರಬೇಕು. ಟೈಮ್ ನಮ್ಮ ಜೋಡಿ ಇರಲ್ಲ. ಟೈಮ್ ಇದ್ದಂಗೆ ನಾವು ಹೋಗ್ಬೇಕಾದತ್ತಿ. ಹೌದಲ್ವ? ಟೈಮ್ ನಮ್ಮ ಹಿಂದೆ ಬರಲ್ಲ, ನಾವೇ ಟೈಮಿನ ಜೋಡಿ ಹೋಗ್ಬೇಕಾದತ್ತಿ. ಅಂದಾಗ ಏನ್ರಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುವಿರಿ. ಸೊ ವಿದ್ಯಾರ್ಥಿಗಳೇ, ಎಲ್ಲರೂ ನಿಮ್ಮ ಒಂದು ಅಧ್ಯಯನವನ್ನು ತಪ್ಪದೆ ಇನ್ನೂ ಯಾರು ಚಾಲೂ ಮಾಡಿಲ್ಲ, ಯಾರು ಇನ್ನೂ ಒಂದು ಪ್ರಾರಂಭ ಮಾಡಿಲ್ಲ ಒಂದು ಅಧ್ಯಯನವನ್ನು, ಈ ಒಂದು ಸಿಕ್ಕ ಅವಕಾಶವನ್ನು ಯಾರೂ ಮಿಸ್ ಮಾಡಿಕೊಳ್ಳದೆ ತಮ್ಮ ಒಂದು ಅಧ್ಯಯನವನ್ನು ಕಂಟಿನ್ಯೂ ಆಗಿಡಿ. ಒಂದಿಲ್ಲ ಒಂದು ದಿನ ನಿಮಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಓಕೆ, ಇಲ್ಲಿ ಆನ್ಸರ್ ಏನು ಬರುತ್ತಾ? ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಕ್ವಶನ್. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವನಿಗನಾದ. ಈ ವಚನದ ಸಾಲು ಹೇಳಿದವರು ಯಾರು? ಕರೆಕ್ಟ್ ಆನ್ಸರ್ ಅಕ್ಕ ಮಹಾದೇವಿಯವರು. ಏನು? ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವನಿಗನಾದ. ಈ ವಚನದ ಸಾಲು ಹೇಳಿದವರು ಅಕ್ಕ ಮಹಾದೇವಿಯವರು. ನೆಕ್ಸ್ಟ್. ಕೃಷ್ಣನಿಂದ ಭಾರತಕ್ಕೆ ಆದಿ ಮಧ್ಯ ಮುಕ್ತಾಯ ಕನ್ನಡ ಭಾರತದ ಎಲ್ಲ ಮಜಲುಗಳಲ್ಲಿಯೂ ಕೃಷ್ಣನ ಕೈವಾಡ ವಿರಾಟ ಪರ್ವದ ವಿನ. ಈ ಹೇಳಿಕೆ ಹೇಳಿದವರು ಯಾರಪ್ಪ ಅಂತಂದ್ರೆ ಎಸ್ ವಿ ರಂಗನವರು. ಓಕೆ, ನೆಕ್ಸ್ಟ್ ಕ್ವಶನ್. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಈ ಒಂದು ಕವನದ ಕವಿಯ ಹೆಸರೇನು? ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತೈತಿ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಇದೊಂದು ಕವನ, ಒಂದು ಸುಪ್ರಸಿದ್ಧ ಕವನ ಅಂತೈತಿ. ಇದು ನೀವು ಎಲ್ಲರೂ ಆಲ್ರೆಡಿ ಕೇಳಿದ್ದೀರ. ಹೌದಾ? ಬಟ್ ಈ ಕವನದ ಕವಿ ಹೆಸರು ಯಾರು ಅಂತ ಗೊತ್ತೈತೇನೋ ನಿಮಗೆ? ಕೆಲವೊಂದು ಜನರಿಗೆ ಗೊತ್ತಿರ್ಬೋದು ಮತ್ತು ಗೊತ್ತು ಇರಲೇ ಇರ್ಬೋದು. ಬಟ್ ಈಗ ಅದನ್ನು ತಿಳಿದುಕೊಳ್ಳಿ. ಕರೆಕ್ಟ್ ಆನ್ಸರ್ ಏನದ ಅಂದ್ರೆ ಚೆನ್ನವೀರ ಕಣವಿ ಅವರು. ಓಕೆ, ನೆಕ್ಸ್ಟ್ ಕ್ವಶನ್. ಕಬ್ಬುಣದ ಶುನಕನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಶುನಕನಪ್ಪುದಲ್ಲದೆ ಪರುಷವಾಗಲರಿಯದು ನೋಡ ಎಂದು ಹೇಳಿದವರು ಯಾರಂತ ಕೇಳಿದ್ದಾರೆ. ಏನು? ಕಬ್ಬುಣದ ಶುನಕನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಶುನಕನಪ್ಪುದಲ್ಲದೆ ಪರುಷವಾಗಲರಿಯದು ನೋಡ. ಇದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಚೆನ್ನಬಸವಣ್ಣವರು ಈ ಒಂದು ಸಾಲನ್ನು ಅಥವಾ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಓಕೆ, ಇದಿಷ್ಟು ಕೆಲವೊಂದು ವಚನಕಾರರ ಮತ್ತು ಕವಿಗಳ ಕೆಲವೊಂದು ಪ್ರಸಿದ್ಧವಾದಂತಹ ಈ ಸಾಲುಗಳು ಅಥವಾ ಹೇಳಿಕೆಗಳು ಅನ್ನಬಹುದು. ಈ ಒಂದು ಎಲ್ಲ ಸಾಲುಗಳು ಅಥವಾ ಈ ಹೇಳಿಕೆಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಇವು ಬಹಳ ಉಪಯುಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.